ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ವೈಟ್ ಕೋಟ್ ಕನ್ನಡಿಗ ಯೂಟ್ಯೂಬ್ ಚಾನಲ್. ಬಹಳಷ್ಟು ಸ್ಟೂಡೆಂಟ್ಸ್ ಆಗಿರ್ಬೋದು, ಪೇರೆಂಟ್ಸ್ ಆಗಿರ್ಬೋದು, ಬಿ ಎಮ್ ಎಸ್ ಆಪ್ಷನ್ ಎಂಟ್ರಿ ಯಾವಾಗ ಸ್ಟಾರ್ಟ್ ಆಗ್ತತಿ ಮತ್ತು ಬಿ ಎಮ್ ಎಸ್ ಕಟ್ ಆಫು ಎಷ್ಟು ನಿಂದಿರ್ಬೋದು ಅನ್ನೋದೇನೈತಲ್ಲ, ಬಹಳಷ್ಟು ಸ್ಟೂಡೆಂಟ್ಸಿಗಾಗಿರ್ಬೋದು, ಪೇರೆಂಟ್ಸಲ್ಲಿ ಬಹಳಷ್ಟು ಕನ್ಫ್ಯೂಸನ್ ಐತಿ. ಮತ್ತು ಆಲ್ರೆಡಿ ಬಹಳಷ್ಟು ಸ್ಟೂಡೆಂಟ್ಸ್ ಕೇಳ್ತಾ ಇರೋ ಹಾಗೆ ಪ್ರತಿ ವರ್ಷನೂ ಕೂಡ KCET ಸೆಕೆಂಡ್ ರೌಂಡ್ ನಡೆದಾಗ ಬಿ ಎಮ್ ಎಸ್ ಏನೈತಲ್ಲ ಫಸ್ಟ್ ರೌಂಡ್ ನಡಿಬೇಕಾಗಿತ್ತು. ಆದ್ರೆ ಏನೈತಲ್ಲ ಈ ವರ್ಷ ಏನೈತಲ್ಲ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗೈತಿ. ಅದಕ್ಕೂ ಬಹಳಷ್ಟು ಸ್ಟೂಡೆಂಟ್ಸ್ಗೂ ಕೂಡ ತೊಂದರೆ ಆಗೈತಿ. ಮತ್ತು ವಿಡಿಯೋ ತಮ್ನೇಲೆಲ್ಲ ನೋಡಿರ್ತಾರಿ, 200ದಿಂದ 250 ಮಾರ್ಕ್ಸಿಗೆ ಬಿ ಎಮ್ ಎಸ್ ಸೀಟ್ ಸಿಗ್ತೈತೆ ಅಂತ ಹೇಳಿ ಅದಕ್ಕೋಸ್ಕರನ. ಮತ್ತು ನಿಮಗೆ ಇನ್ನೊಂದು ಹೇಳ್ತಾನೆ, ಪೇರೆಂಟ್ಸ್ ಆಗಿರ್ಬೋದು, ಸ್ಟೂಡೆಂಟ್ಸ್ ಆಗಿರ್ಬೋದು, ಈ ವಿಡಿಯೋ ಏನೈತಲ್ಲ ಕಂಪ್ಲೀಟ್ ಆಗಿ ನೋಡ್ರಿ. ಯಾಕಂದ್ರೆ ನೀವು ಏನೈತಲ್ಲ ಬಿ ಎಮ್ ಎಸ್ ಮಾಡಿಸ್ಬೇಕು, ಮ್ಯಾನೇಜ್ಮೆಂಟ್ ಸೀಟ ಮಾಡಿಸ್ಬೇಕಂದ್ರೆ ನಮ್ಮ KE ಕೌನ್ಸಿಲಿಂಗ್ ಮುಖಾಂತರನ ಅಡ್ಮಿಷನ್ ಮಾಡಿಸ್ಬೇಕು. ಒಂದೇದು ನೀವೇನೈತಲ್ಲ 4 ಲ್ಯಾಕ್ ಪೇ ಮಾಡ್ತಾರೆ ಅಂದ್ರೆ ಒಳ್ಳೆ ಕಾಲೇಜಲ್ಲಿ ಸ್ಟೂಡೆಂಟ್ಸ್ಗೆ ಏನೈತಲ್ಲ ಸೀಟ್ ಅಲಾಟ್ಮೆಂಟ್ ಆಗಬೇಕು. ಪರ್ ಇಯರ್ 4 ಲ್ಯಾಕನ್ನು ಫೀಸ್ ಪೇ ಮಾಡ್ತಾರೆ ಅಂದ್ರೆ ಒಳ್ಳೆ ಕಾಲೇಜ್ ಒಳಗೆ ಏನೈತಲ್ಲ ಸೀಟ್ ಅಲಾಟ್ಮೆಂಟ್ ಮಾಡ್ಕೋಬೇಕು. ನಮ್ಮ ಕರ್ನಾಟಕ ಒಳಗೆ ಸುಮಾರು 105 ಬಿ ಎಮ್ ಎಸ್ ಕಾಲೇಜಸ್ ಅದಾವು. ಬೇರೆ ಬೇರೆ ಕಾಲೇಜ್ದಿಂದ ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಯೂಟ್ಯೂಬ್ ಆಗಿರ್ಬೋದು, ಬಹಳಷ್ಟು ಕಡೆ ಅಡ್ವರ್ಟೈಸ್ ಆಗಿರ್ಬೋದು, ಕೆಲವೊಂದಿಷ್ಟು ಪೋಸ್ಟ್ಗಳನ್ನು ನಾನು ನೋಡಾತನಿ. ಮತ್ತು ಇನ್ನೊಂದೇನಂದ್ರೆ ನನಗೂ ಕೂಡ ಕೆಲವೊಂದಿಷ್ಟು ಏಜೆನ್ಸಿ ಮುಖಾಂತರನೂ ಕೂಡ ಈ ಕಾಲೇಜನ್ನು ಪ್ರಮೋಟ್ ಮಾಡ್ರಿ, ನಿಮಗೇನೈತಲ್ಲ ಇಂತಿಷ್ಟು ಅಮೌಂಟನ್ನು ಪ್ರಮೋಟ್ ಮಾಡ್ರಿ, ನಮ್ಮ ಕಾಲೇಜಿಗೆ ಕಳಿಸ್ತೀರಿ ಅಂತೇಳಿ ಬಹಳಷ್ಟು ಒಂದು ಕೆಲವೊಂದಿಷ್ಟು ಏಜೆಂಟ್ ಮುಖಾಂತರನೂ ನನಗೂ ಏನೈತಲ್ಲ ನೋಟಿಫಿಕೇಶನ್ ಬಂದಿತ್ತು. ಅದರಲ್ಲಿ ಏನಂದ್ರೆ ಈಗ ಪೇರೆಂಟ್ಸ್ ಕರೆಕ್ಟಾಗಿ ಕೇಳ್ರಿ, ಯಾಕಂದ್ರೆ ಬಹಳಷ್ಟು ಇಂಪಾರ್ಟೆಂಟ್ ಐತಿ. ನೀವು ಏಜೆಂಟ್ ಆಗಿರ್ಬೋದು, ಬೇರೆ ಬೇರೆ ಕಡೆಯಿಂದ ಹೋದ್ರೆ ಫಸ್ಟ್ ಇಯರ್ಗೆ ಏನೈತಲ್ಲ 6 ಲಕ್ಷ ರೂಪಾಯಿಯನ್ನು ಫೀಸನ್ನು ಪೇ ಮಾಡಿಸ್ಕೋತಾರೆ. ಆದರೂ ಏನೈತಲ್ಲ ನಿಮಗೆ ಟಾಪ್ ಕಾಲೇಜ್ದಾಗ ಸೀಟ್ ಸಿಗಂಗಿಲ್ಲ. ಅದು ಲೋ ಕಾಲೇಜ್ ಆಗಿರ್ಬೋದು, ಕಡಿಮೆ ಕಾಲೇಜ್ ಆಗಿರ್ಬೋದು, ಕಡಿಮೆ ಹಾಸ್ಪಿಟಲ್ ಸೌಲಭ್ಯಗಳು ಇಲ್ಲದ ಅಲ್ಲೇನೈತಲ್ಲ ಫೆಸಿಲಿಟಿ ಇಲ್ಲದೆ ಇರುವಂಥ ಕಾಲೇಜ್ ಸಿಗುವಂಥ ಪಾಸಿಬಿಲಿಟಿ ಮಾಡ್ತಾರೋ. ಏಜೆಂಟ್ ಮುಖಾಂತರ ಏನೂ ಹೋಗಬೇಡ್ರಿ. ನೀವೇನೈತಲ್ಲ ಮ್ಯಾನೇಜ್ಮೆಂಟ್ ಸೀಟ್ ಹೋಗೋರು ಇದ್ದಂದ್ರೆ KE ಕೌನ್ಸಿಲಿಂಗ್ ಮುಖಾಂತರನ ಅಡ್ಮಿಷನ್ ತಗೊಳ್ರಿ. ಯಾಕಂದ್ರೆ KE ಕೌನ್ಸಿಲಿಂಗ್ ಮುಖಾಂತರ ಅಡ್ಮಿಷನ್ ತಗೊಂಡ್ರೆ ಒಳ್ಳೆ ಕಾಲೇಜಲ್ಲಿ ಮ್ಯಾನೇಜ್ಮೆಂಟ್ ಸೀಟನ್ನು ತಗೋಬೋದು. ಅದ್ರ ಬಗ್ಗೆನ ಮಾಹಿತಿಯನ್ನು ಕೊಡ್ತೀನಿ ನೋಡಿ. ಓಕೆ 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 ನೋಡ್ತಾ ಇರ್ಬೋದು, ಹಿತ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಒಳಗೆ ಲಾಸ್ಟ್ ಇಯರ್ 13 ಲಕ್ಷಕ್ಕೆ ಏನೈತಲ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ. ನೆಕ್ಸ್ಟ್ 12 ಲಕ್ಷಕ್ಕೂ ಕೂಡ ಸೀಟ್ ಅಲಾಟ್ಮೆಂಟ್ ಆಗೈತಿ. ಎಷ್ಟಂದ್ರೆ ಬಹಳಷ್ಟು ಕಾಲೇಜ್ ಒಳಗೆ ಏನೈತಲ್ಲ ಸೀಟ್ ಅಲಾಟ್ಮೆಂಟ್ ಆಗ್ಯಾವು. 11 ಲಕ್ಷ ಆಲ್ ಇಂಡಿಯಾ ರ್ಯಾಂಕಿಗೂ ಕೂಡ ಸೀಟ್ ಅಲಾಟ್ಮೆಂಟ್ ಆಗೈತಿ. ಮತ್ತು 10 ಲಕ್ಷ ಆಲ್ ಇಂಡಿಯಾ ರ್ಯಾಂಕಿಗೂ ಕೂಡ ಸೀಟ್ ಅಲಾಟ್ಮೆಂಟ್ ಆಗೈತಿ. ಮತ್ತು 9 ಲಕ್ಷ ಆಲ್ ಇಂಡಿಯಾ ರ್ಯಾಂಕಿಗೂ ಕೂಡ ಕೆಲವೊಂದಿಷ್ಟು ಕಾಲೇಜ್ ಒಳಗೆ ಏನೈತಲ್ಲ ಸೀಟ್ ಅಲಾಟ್ಮೆಂಟ್ ಆಗ್ಯಾವ. ಮತ್ತು ನಿಮ್ಗೊಂದು ಹೇಳೋದು, ಆಲ್ಮೋಸ್ಟ್ ಆಲ್ ಸೀಟ್ ಅಂತೂ ಸಿಗ್ತೈತಿ. ಮ್ಯಾನೇಜ್ಮೆಂಟ್ ಸೀಟ್ ಅಂತೂ ನಮ್ಮ ಕರ್ನಾಟಕ ಒಳಗಂತೂ ಸೀಟ್ ಉಳಿತಾವು. ಅದಕ್ಕೇನೈತಲ್ಲ ನೀವು ಮ್ಯಾನೇಜ್ಮೆಂಟ್ ಸೀಟಿಗೆ ಹೋಗೋರಿದ್ರೆ ಅಂದ್ರೆ ನಮ್ಮ ಕರ್ನಾಟಕದ ಅರೌಂಡ್ ಟಾಪ್ 20 ಕಾಲೇಜ್ ಒಳಗೆ ಮಾತ್ರ ಹೋರಿ. ಆಲ್ಮೋಸ್ಟ್ ಆಲ್ ಮ್ಯಾನೇಜ್ಮೆಂಟ್ ಕಾಲೇಜ್ ಆದ್ರೂ ಕೂಡ ನೋಡ್ಬೋದು ನೀವು. ಓಕೆ 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 ಇಲ್ಲಿ ಓಕೆ ಶಿವಯೋಗೇಶ್ವರ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಇಂಚಲನ 9,57,000 ಇರ್ತೈತಿ. BVSS ಬಾಗಲಕೋಟೆನ 9,49,000 ಇರ್ತೈತಿ. ಅಶ್ವಿನಿ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ತುಮಕೂರು 10 ಲ್ಯಾಕಿಗೆ ಏನೈತಲ್ಲ ಕಟ್ ಆಫ್ ನಿರ್ತೈತಿ. ನೆಕ್ಸ್ಟ್ ನೋಡ್ಬೇಕಂದ್ರೆ ಆಳ್ವಾಸ್ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್
ಓಕೆ, ಆಳ್ವಾಸ್ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ 9 ಲ್ಯಾಕಿಗೆ ಏನೈತ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ. ಮುನಿಯಾಳನು ಕೂಡ 9 ಲ್ಯಾಕಿಗೆ ಏನೈತ್ಲ ಕಟ್ ಆಫ್ ನಿಂತತಿ. ಆಯುರ್ವೇದಿಕ್ ಮಹಾವಿದ್ಯಾಲಯ 5 ಲ್ಯಾಕ್ ಫೀಸ್ ಇಂದ ಅದು ಕೂಡ 8 ಲ್ಯಾಕಿಗೆ ಏನೈತ್ಲ ಕಟ್ ಆಫ್ ನಿಂತೈತಿ. ಅದಕ್ಕೆ ಹೇಳ್ತಾನೆ ಆಲ್ಮೋಸ್ಟ್ ಅಲ್ಲ ಪೇರೆಂಟ್ಸ್ ಈ ವರ್ಷನೂ ಕೂಡ ಕಟ್ ಆಫ್ ಒಳಗೆ ವೇರಿಯೇಷನ್ ಆಗ್ತೈತಿ. ನಿಮಗೆ ಹೇಳೋದು ನಮ್ಮ ಕರ್ನಾಟಕದ ಟಾಪ್ 20 ಕಾಲೇಜಸ್ ಒಳಗಂತೂ ಸೀಟ್ ಸಿಗುವಂಥ ಪಾಸಿಬಿಲಿಟಿ ಇರ್ತೈತಿ. SDM ಆಗಿರ್ಬೋದು, SDM ಹಾಸನ್ ಆಗಿರ್ಬೋದು, ಉಡುಪಿ ಆಗಿರ್ಬೋದು, ಬೆಂಗಳೂರು ಆಗಿರ್ಬೋದು, GSS ಮೈಸೂರು ಆಗಿರ್ಬೋದು, ಕಾಲಭೈರೇಶ್ವರ ಆಗಿರ್ಬೋದು, ಶ್ರೀ ಕಾಲೇಜ್ ಆಗಿರ್ಬೋದು, ಗವಿಸಿದ್ದೇಶ್ವರ ಕಾಲೇಜ್ ಆಗಿರ್ಬೋದು, ಸಂಜೀವಿನಿ ಕಾಲೇಜ್ ಆಗಿರ್ಬೋದು, ಬಹಳಷ್ಟು ಕಾಲೇಜ್ ಒಳಗೆ ಸೀಟ್ ಅಂತೂ ಸಿಗ್ತೈತಿ. ಅದಕ್ಕೋಸ್ಕರನ ಈ ವಿಡಿಯೋ ಮಾಡಿದ್ನಿ. ಈ ವಿಡಿಯೋ ಹೋಪ್ಫುಲಿ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಕಮೆಂಟ್ ಮಾಡ್ರಿ ಅಂತ ಹೇಳ್ತಾನೆ. ಥ್ಯಾಂಕ್ ಯು.